187 ಕೋಟಿಯ ಹಗರಣದಲ್ಲಿ ಆರೋಪಿ ಅಂತ ಗುರುತಿಸಿಕೊಂಡಿರುವಂತಹ ಬಿ ನಾಗೇಂದ್ರ ಅವರ ಕಸ್ಟಡಿಯೂ ಕೂಡ ಇವತ್ತೇ ಅಂತ್ಯ ಆಗ್ತಾ ಇದೆ. 6 ದಿನ ಇಡಿ ಕಸ್ಟಡಿಗೆ ನಾಗೇಂದ್ರ ಅವರನ್ನ ಕೇಳಲಾಗಿತ್ತು, ಅದು ಈಗ ಕಂಪ್ಲೀಟ್ ಆಗಿದೆ. ಬಂಧನದ ಭೀತಿಯಿಂದ ಕುಟುಂಬ ಸಮೇತ ಇತ್ತ ಶಾಸಕ ದದ್ದಲ್ ಅವರು ಕೂಡ ಎಸ್ಕೇಪ್ ಆಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಅಧಿವೇಶನದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. SIT ಅಧಿಕಾರಿಗಳು ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ಇತ್ತ SIT ಅಧಿಕಾರಿಗಳು ಒಂದು ಕಡೆ ಶಾಸಕ ದದ್ದಲ್ಗೆ ಡ್ರಿಲ್ ಮಾಡಿದ್ರೆ, ಇತ್ತ ಇನ್ನೊಂದು ಕಡೆ ಇಡಿ ಅಧಿಕಾರಿಗಳು ಬಿ ನಾಗೇಂದ್ರ ಅವರಿಗೆ ಡ್ರಿಲ್ ಅನ್ನ ಮಾಡ್ತಿದ್ದಾರೆ. ಹಾಗಾಗಿ ಈ ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇಡಿ ಅಧಿಕಾರಿಗಳು 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿದ್ರು. ಪ್ರಕರಣದಲ್ಲಿ ಹೆಚ್ಚಿನ ಆರೋಪಿಗಳು ಭಾಗಿ ಆಗಿರುವ ಶಂಕೆಯೂ ಕೂಡ ವ್ಯಕ್ತವಾಗ್ತಾ ಇತ್ತು. ಸುದೀರ್ಘ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಈಗಾಗಲೇ ಏನು ಈ ಪ್ರಕರಣದಲ್ಲಿ ಭಾಗಿ ಆಗಿದ್ದಾರೆ ಎನ್ನಲಾಗ್ತಾ ಇರುವಂತಹ 13ಕ್ಕೂ ಹೆಚ್ಚು ಅಂಶಗಳನ್ನ ಒಳಗೊಂಡಂತಹ ರಿಮಾಂಡ್ ಅರ್ಜಿಯನ್ನ ಇಡಿ ಅಧಿಕಾರಿಗಳು ಸಲ್ಲಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಬಂಧನದ ಭೀತಿಯಿಂದ ಕಾಂಗ್ರೆಸ್ನ ಶಾಸಕ ಬಸನಗೌಡ ದದ್ದಲ್ ಕೂಡ ಇದ್ದಾರೆ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ. ಅದರಲ್ಲಿ ಏನೇನೆಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಬಹುದು ಅಂತ ಅಧಿಕಾರಿಗಳು ಕೂಡ ತಲೆ ಕೆಡಿಸಿಕೊಂಡಿದ್ದಾರೆ. ವಿರುದ್ಧವೇ ನೆಕ್ಕುಂಟಿ ವರ್ಮಾ ಹೇಳಿಕೆಯನ್ನ ಕೊಟ್ಟಿತ್ತು. ನೆಕ್ಕುಂಟಿ ಹಾಗೆ ವರ್ಮಾ ಕೊಟ್ಟಿರುವಂತಹ ಹೇಳಿಕೆ ಈಗ ಬಿ ನಾಗೇಂದ್ರಗೆ ಕಂಟಕ ಆಗಿದೆ. ಇಡೀ ತನಿಖೆಯಲ್ಲಿ ಬಯಲಾಗ್ತಾ ಇದೆ ನೆಕ್ಕುಂಟಿ ನಾಗರಾಜ್ ಅವರ ಒಂದೊಂದೇ ಸ್ಫೋಟಕ ಹೇಳಿಕೆಗಳು. ಯಾವೆಲ್ಲ ಖಾತೆಗಳಿಗೆ ಯಾರ್ಯಾರಿಗೆ ಹಣ ಸಂದಾಯ ಆಗಿದೆ, ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ, ನಾಗರಾಜ್ ಮೂಲಕ ಆಂಧ್ರದ ಸತ್ಯನಾರಾಯಣ್ಗೆ ಹಣವನ್ನ ಜಮೆ ಮಾಡಲಾಗಿದೆ. ಒಟ್ಟಾರೆಯಾಗಿ ನಂಬಿದವರೇ ಕುತ್ತಿಗೆ ಕುಯ್ದ್ರ ಅನ್ನುವಂತ ಗಾದೆ ಇದೆಯಲ್ಲ, ಅದು ಮೇ ಬಿ ನಾಗೇಂದ್ರ ಅವರಿಗೆ ಅನುಸರಿಸುತ್ತೆ. ಎಲ್ಲರನ್ನ ನಂಬಿ ಅವರು ಪಾಪ ಜನರಿಗೆ ಉಂಡೆನಾಮ ಹಾಕ್ಬೇಕು ಅಂತ ಅಂದ್ಕೊಂಡಿದ್ರು. ಬಟ್ ಎಲ್ಲರೂ ಸೇರಿ ಈಗ ಬಿ ನಾಗೇಂದ್ರ ಅವರನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ನೆಕ್ಕುಂಟಿ ನಾಗರಾಜ್ ಹಾಗೆ ವರ್ಮಾ ಕೊಟ್ಟಿರುವಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಬಿ ನಾಗೇಂದ್ರ ಅವರನ್ನ ಈಗ ಕಸ್ಟಡಿಯಲ್ಲಿ ಕೊಳೆಯುವಂತೆ ಮಾಡ್ತಾ ಇದೆ. ಬೆಂಬಿಡದೆ ಈಗ ದುಂಬಾಲ್ ಬಿದ್ದುಬಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಈ ಪ್ರಕರಣದಲ್ಲಿ ಇನ್ನೂ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾರ್ಯಾರ ಪಾತ್ರ ಎಷ್ಟಿದೆ, ಯಾವ್ಯಾವ ಅಕೌಂಟ್ಗಳಿಗೆ ಎಷ್ಟೆಷ್ಟು ಹಣವನ್ನ ಜಮೆ ಮಾಡಿದ್ದೀರಿ, ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನೋಡೋಣ. ಇನ್ನೊಂದು ಕಡೆ ಬಿ ನಾಗೇಂದ್ರ ಅವರ ಪತ್ನಿಯನ್ನು ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಡ್ರಿಲ್ ಅನ್ನ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 7 ಗಂಟೆವರೆಗೂ ಕೂಡ ಮಂಜುಳಾ ಅವರಿಗೆ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿರುವಂತದ್ದು.